ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ಅರ್ಥವನ್ನು ಹೇಳ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕುವೆಂಪು ಅವರು ಹೇಳಿರೋಂಥ ಸಾಲುಗಳು ಹೇಗಿದಾವಪ್ಪ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಈ ಎರಡು ಅಂಶಗಳು ಇರಲೇಬೇಕು. ಕೊನೆ ಪಕ್ಷ ಈ ಎರಡರಲ್ಲಿ ಒಂದಾದರೂ ಇರಲೇಬೇಕು. ಈ ಎರಡು ಅಂಶಗಳು ಆತನಲ್ಲಿ ಇಲ್ಲ ಅಂದರೆ ಆತ ಸೋಲೋದು ಗ್ಯಾರಂಟಿ ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಆ ಎರಡು ಅಂಶಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಒಂದು ಭಯ ಇರಬೇಕು, ಇನ್ನೊಂದು ಆಸೆ ಇರಬೇಕು. ಕೊನೆ ಪಕ್ಷ ಇವೆರಡರಲ್ಲಿ ಒಂದಾದರೂ ಇರಲೇಬೇಕು. ಇವು ಇಲ್ಲ ಅಂದರೆ ಆತ ಸೋಲೋದು ಗ್ಯಾರಂಟಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಭಯ ಏನು, ಆಸೆ ಏನು, ಇವೆರಡು ಇದ್ದ ತಕ್ಷಣ ಮನುಷ್ಯ ಗೆಲ್ತಾನ ಹೇಗೆ ಅನ್ನೋದನ್ನು ಇಲ್ಲಿ ನೋಡೋಣ. ಈಗ ನೋಡಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಭಯ ಅನ್ನೋದು ಇರಬೇಕು. ಈಗ ಎಕ್ಸಾಂಪಲು ನಾನೊಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೀನಿ. ಈಗ ಒಂದು ಮಗು ಓದ್ತಾ ಇದೆ, ಆ ಓದ್ತಾ ಇರೋಂಥ ಮಗುಗೆ ಒಂದು ಭಯ ಇರಬೇಕು. ಏನು, ಈಗ ನಾನು ಓದಲಿಲ್ಲ ಅಂದರೆ ಅಪ್ಪ ಬೈತಾರೆ, ಅಮ್ಮ ಹೊಡಿತಾರೆ, ಇಲ್ಲ ಶಾಲೆಯಲ್ಲಿ ಶಿಕ್ಷಕರು ಬೈತಾರೆ ಹೊಡಿತಾರೆ ಅನ್ನೋ ಭಯ ಇರಬೇಕು. ಆ ಭಯ ಇದ್ದಾಗ ಆ ಮಗು ಓದುತ್ತೆ ಅಲ್ವಾ. ಇವರೆಲ್ಲ ಬೈತಾರೆ ಹೊಡಿತಾರೆ ಅನ್ನೋ ಭಯಕ್ಕೋಸ್ಕರನಾದರೂ ಆ ಮಗು ಕೂತು ಓದುತ್ತೆ. ಕೊನೆ ಪಕ್ಷ ಈ ಭಯ ಅನ್ನೋದಿಲ್ವಾ, ಒಂದು ಆಸೆ ಇರಬೇಕು. ಏನು ಆ ಆಸೆ ಅಂದರೆ, ನಾನು ಸರಿಯಾಗಿ ಓದಬೇಕು, ನಾನು ಚೆನ್ನಾಗಿ ಓದಿ ಮುಂದೆ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಬೇಕು, ನಾನು ಒಂದು ಒಳ್ಳೆ ಕೆಲಸವನ್ನು ತಗೋಬೇಕು, ನಾನು ಎಲ್ಲರ ಥರ ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋ ಆಸೆ ಆದರೂ ಆ ಮಗುಗಿರಬೇಕು. ಒಂದು ಅವರೆಲ್ಲ ಬೈತಾರೆ ಅನ್ನೋ ಒಂದು ಭಯ ಇರಬೇಕು, ಇಲ್ಲ ನಾನು ಮುಂದೆ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆನಾದರೂ ಇರಬೇಕು. ಇವೆರಡರಲ್ಲಿ ಒಂದಿದ್ರೂ ಕೂಡ ಆ ಮಗು ಕೂತು ಸರಿಯಾದ ರೀತಿಯಲ್ಲಿ ಸರಿಯಾಗಿ ಓದುತ್ತೆ ಮತ್ತು ವಿದ್ಯಾಭ್ಯಾಸದ ಕಡೆ ಅದು ಹೆಚ್ಚಿನ ಗಮನವನ್ನು ಕೊಡುತ್ತೆ. ಒಂದು ವೇಳೆ ಇವೆರಡೂ ಆ ಮಗುನಲ್ಲಿ ಇಲ್ಲ ಅಂದರೆ ಆ ಮಗು ಓದೋದಿಲ್ಲ ಅಲ್ವಾ. ಅದು ಒಂದು ವೇಳೆ ಓದೋಕೆ ಕೂತ್ರು ಕೂಡ ಬೇರೆ ಬಲವಂತಕ್ಕೋಸ್ಕರ ಕೂತು ಓದುತ್ತೆ. ಅಷ್ಟು ಬಿಟ್ಟರೆ ಯಾವ ಆಸೆ ಅಥವಾ ಭಯವನ್ನು ಇಟ್ಕೊಂಡು ಅದು ಓದಲ್ಲ. ಒಟ್ಟಿನಲ್ಲಿ ಆ ಮಗು ಎಜುಕೇಷನ್ನು ಅಂತ ಬಂದರೆ ಒಂದು ಭಯದಿಂದ ಓದಬೇಕು, ಇಲ್ಲ ಆಸೆಯಿಂದ ಓದಬೇಕು. ಆಗ ಮಾತ್ರ ಆ ಮಗು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇವೆರಡರಲ್ಲಿ ಒಂದಿಲ್ಲ ಅಂದರೂ ಆ ಮಗು ಗೆಲ್ಲೋದಕ್ಕೆ, ಅದರ ಮುಂದೆ ಒಂದು ಜೀವನ ಅನ್ನೋ ಒಂದು ದಡವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಒಂದು ಮಗುಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರು ಜೀವನದಲ್ಲೂ ಅಷ್ಟೇ. ಪ್ರತಿಯೊಬ್ಬರಿಗೂ ಒಂದು ಭಯ ಇರಬೇಕು. ಮುಂದಿನ ಜೀವನ ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ ಅಲ್ವಾ. ಪ್ರತಿದಿನವೂ ಒಂದೊಂದು ರೀತಿಯಲ್ಲಿ ವಿಧವಾಗಿರುತ್ತೆ. ಅದಕ್ಕೆ ಮುಂದಿನ ಜೀವನ ಹೇಗೋ ಏನೋ, ಮುಂದೆ ಎಂತೆಂಥ ಸಮಸ್ಯೆಗಳು ಬರುತ್ತೋ ಏನೋ, ಅದಕ್ಕೆ ನಾನು ಇವತ್ತೇ ಸರಿಯಾಗಿ ದುಡಿಬೇಕು, ಈಗಲೇ ನಾನು ಸರಿಯಾದ ರೀತಿಯಲ್ಲಿ ನಾನು ಹೂಡಿಕೆಯನ್ನು ಮಾಡಬೇಕು, ಅಂದರೆ ಕೂಡಿಡಬೇಕು, ಮುಂದೆ ಹೆಂಗಿರುತ್ತೆ ಏನೋ ಅನ್ನೋ ಭಯ ಇರಬೇಕು. ಆ ಭಯ ಇದ್ದಾಗ ಮಾತ್ರ ಇವಾಗ ದುಡಿತಾ ಇರೋ ಅಂಥ ವ್ಯಕ್ತಿ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚುಗಳನ್ನು ಮಾಡ್ತಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋತಾರೆ ಒಂದು ಭಯದಿಂದ. ಇಲ್ಲಾಂದರೆ ಒಂದು ಆಸೆ ಇರಬೇಕು, ನಾನು ಚೆನ್ನಾಗಿ ದುಡಿಬೇಕು, ನಾನು ಕೂಡ 4 ಜನರ ಥರ ಈ ಸೊಸೈಟಿಲಿ ನಿಲ್ಲಬೇಕು, ಒಟ್ಟಿನಲ್ಲಿ ಏನೋ ಒಂದು ಆಸೆ ಅನ್ನೋದಿರಬೇಕು. ಆಗ ಮಾತ್ರ ಆ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ದುಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ, ಆಸೆ ಅನ್ನೋದಿದ್ದರೆ ಏನಾಗುತ್ತೆ ಗೊತ್ತಾ, ಈಗ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ನಾನು ಎಲ್ಲ ಕಷ್ಟಗಳನ್ನು ಎದುರಿಸೋಕ್ಕೆ ಸಿದ್ಧವಾಗಿರ್ತೀನಿ. ನನಗೆ ಆಸೆನೇ ಇಲ್ಲ ಅಂದರೆ ನಾನು ಏನೋ ಕೆಲಸ ಮಾಡೋದಕ್ಕೆ ಮುಂದೆ ಹೋಗೋದೇ ಇಲ್ಲ. ಎಷ್ಟೋ ಸಲ ಸಾಮಾನ್ಯವಾಗಿ ತುಂಬ ಜನ ಮಾತಾಡೋದನ್ನು ನಾವು ಕೇಳಿರ್ತೀವಿ. ಕೆಲವರು ಹೇಳ್ತಾ ಇರ್ತಾರೆ, ಜೀವನದಲ್ಲಿ ನನಗೆ ಆಸೆ ಅನ್ನೋದೇ ಇಲ್ಲ, ನಾನು ಎಲ್ಲವನ್ನ ಬಿಟ್ಟು ನಿರಾಶಾವಾದಿಯಾಗಿದ್ದೀನಿ, ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸೋದಷ್ಟೇ ಕೆಲಸ, ನನಗೆ ಆಸೆ ಅನ್ನೋದೇ ಇಲ್ಲ ಅಂತೇಳಿ ಎಷ್ಟೋ ಸಲ ನಾವು ಹೇಳೋದನ್ನು ಕೇಳಿರ್ತೀವಿ. ಹೀಗೆ ಆಸೆ ಅನ್ನೋದೇ ಇಲ್ಲ ಅಂದರೆ ಆತ ಏನೋ ಕೆಲಸವನ್ನು ಮಾಡೋಕ್ಕೆ ಮುಂದೆ ಹೋಗೋದಿಲ್ಲ, ಮನಸ್ಸು ಅದಕ್ಕೆ ಒಪ್ಪೋದೇ ಇಲ್ಲ.
ಅಲ್ವಾ? ಒಂದು ಭಯದಿಂದ ಮಾಡಬೇಕು, ಇಲ್ಲ ಆಸೆಯಿಂದ ಮಾಡಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದಿದ್ರೂ ಕೂಡ ಆತ ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗ್ತಾನೆ. ಇವೆರಡೂ ಇಲ್ಲ ಅಂದರೆ ಆತ ಜೀವನದಲ್ಲಿ ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಈ ಮಗು. ಒಂದು ಅಪ್ಪ ಅಮ್ಮ ಟೀಚರ್ ಭಯದಿಂದ ಓದಬೇಕು, ಇಲ್ಲ ಮುಂದಿನ ಜೀವನದಲ್ಲಿ ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಿಂದ. ಇವೆರಡರಲ್ಲಿ ಯಾವ್ದಾದ್ರು ಒಂದಾದರೂ ಮನಸ್ಸಲ್ಲಿ ಇಟ್ಕೊಂಡು ಆ ಮಗು ಓದಿದ್ರೆ ಮಾತ್ರ ಆ ವಿದ್ಯಾಭ್ಯಾಸದಲ್ಲಿ ಆ ಮಗು ಮುಂದುವರಿಯುತ್ತೆ. ಆ ಮುಂದಿನ ಫ್ಯೂಚರ್, ಆ ಮುಂದೆ ಮಗುವಿನ ಭವಿಷ್ಯ ಕೂಡ ಸುಂದರವಾಗಿರುತ್ತೆ. ಇಲ್ಲಾಂದರೆ ಆ ಮಗು ಯಾವತ್ತು ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪ್ರತಿಯೊಬ್ಬರೂ ಅಷ್ಟೇ, ಜೀವನದಲ್ಲಿ ಇವೆರಡನ್ನ ಇಟ್ಕೊಂಡೇ ಬದುಕಬೇಕು. ಈಗ ಎಷ್ಟೋ ಜನ ಭಯದಿಂದ ಬದುಕ್ತಾರೆ. ನಾವೀಗ ಮಾಡೋದ್ರಿಂದ ನಮ್ಮ ಮರ್ಯಾದೆ ಹೋಗುತ್ತಾ ಏನೋ, ಈ ಸಮಾಜದಲ್ಲಿ 4 ಜನರ ಮಧ್ಯೆ ಮರ್ಯಾದೆ ಹೋಗುತ್ತಾ ಏನೋಪ್ಪ ಅನ್ನೋ ಭಯದಲ್ಲಿ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಯಾರಿಗೂ ಏನಕ್ಕೂ ಹೆದರ್ಕೊಳೋದೇ ಇಲ್ಲ. ಇದು ನನ್ನ ಜೀವನ, ನನ್ನ ಆಯ್ಕೆ, ನಾನು ಹೇಗೆ ಬೇಕಾದ್ರೂ ಬದುಕ್ತೀನಿ ಅಂತೇಳಿ ಯಾರಿಗೂ ಹೆದರ್ಕೊಳ್ದೆ ಮುನ್ನುಗ್ಗಿ ಅದರಿಂದ ಸಾಕಷ್ಟು ಅವಮಾನಗಳನ್ನು ಅನುಭವಿಸಿ ಕೊನೆಗೆ ಬೀದಿ ಪಾಲಾಗಿರೋದನ್ನು ಕೂಡ ನಾವು ಸುಮಾರು ಕಡೆ ನೋಡಿರ್ತೀವಿ, ಕೇಳಿರ್ತೀವಿ ಅಲ್ವಾ? ಭಯ ಅನ್ನೋದಿದ್ರೆ ಅದ್ರ ಮುಂದೆ ಜಯ ಅನ್ನೋದು ಇದ್ದೇ ಇರುತ್ತೆ. ಭಯದಿಂದ ಕೆಲಸವನ್ನು ಮಾಡಿದಾಗ ನಾವು ಆ ಕೆಲಸದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನೇನೋ ಒಂದು ಕೆಲಸ ಮಾಡ್ತಿದ್ದೀನಿ, ಈಗ ಮಾಡೋದ್ರಿಂದ ಅದರಿಂದ ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ, ಅದರಿಂದ ಏನು ನಷ್ಟ ಆಗುತ್ತೆ ಅಂತ ನಾನು ಮುಂಚೆನೇ ಯೋಚನೆಯನ್ನು ಮಾಡಿ ಆ ಕೆಲಸಕ್ಕೆ ಕೈ ಹಾಕಬೇಕು. ಆ ಕೆಲಸ ಮಾಡಬೇಕಾದ್ರೆ ನಾನು ಭಯದಿಂದ ಮಾಡಬೇಕು. ಆಗ ಮಾತ್ರ ಕೆಲಸದಲ್ಲಿ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಇಲ್ಲಾಂದರೆ ಜೀವನದಾಗೆ ನಾವು ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಸಾಧನೆ ಹಿಂದೆ 2 ಅಂಶಗಳು ಇರಲೇಬೇಕು. ಒಂದು ಭಯ ಇರಬೇಕು, ಇನ್ನೊಂದು ಆಸೆ ಇರಬೇಕು. ಕೊನೆಯ ಪಕ್ಷ ಇವೆರಡರಲ್ಲಿ ಒಂದಾದರೂ ಇರಬೇಕು. ಆಗ ಮಾತ್ರ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸದಲ್ಲಿ ನೀವು ಗೆಲುವನ್ನು ಸಾಧಿಸೋದಕ್ಕೆ, ನೀವು ಅಂದ್ಕೊಂಡಂಥ ದಡವನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇಲ್ಲಿ ತಮ್ಮ ವಚನಗಳು, ತಮ್ಮ ಸಾಲುಗಳ ಮೂಲಕ ಬದುಕಿನ ಚಿತ್ರಣವನ್ನು ಇಲ್ಲಿ ತಿಳಿಸಿದ್ದಾರೆ. ಇಷ್ಟು ಈ ವಿಡಿಯೋ. ಈಗ ನಾನು ಹೇಳಿದಂಥ ಈ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.